ನಮ್ಮಪ್ಪನೇ 5 ವರ್ಷವೂ ಸಿಎಂ ಹೀಗಂತ ಅಧಿವೇಶನದ ಹೊತ್ತಲೇ ಯತೀಂದ್ರ ಹೇಳಿಕೆ ಕಿಚ್ಚನ್ನ ಹೊತ್ತಿಸಿದೆ. ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ ಅಧಿವೇಶನದ ಹೊತ್ತಲ್ಲಿ ಸಿಎಂ ಪುತ್ರ ಪುನರುಚ್ಚಾರ ಮಾಡಿದ್ದು ಯತೀಂದ್ರ ಹೇಳಿಕೆಯ ವಿಚಾರ ಸಂಪುಟ ಸಚಿವರಿಗೆ ಇರಸು ಮೂರ್ಸನ್ನ ತಂದಿದೆ. ಹೈಕಮಾಂಡ್ ಅತ್ತ ಬೊಟ್ಟು ಮಾಡಿದ್ದಾರೆ ಸಚಿವರು. ಬದಲಾವಣೆ ಅಧಿಕಾರ ಇರೋದು ಹೈಕಮಾಂಡ್ಗೆ ಮಾತ್ರ ಅಂದಿದ್ದಾರೆ. ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ. ಈಗ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಏನಕ್ಕೆ ಚರ್ಚೆ ಅಂತ ಕೇಳ್ತೀನಿ ನಿಮಗೆ. ಚರ್ಚೆನೇ ಏನಕ್ಕೆ? ಆ ಕುರ್ಚಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಆ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅದು ಬದಲಾವಣೆ ಮಾಡಬೇಕಾದ್ರೆ ನಾನು ಮಾಡೋಕ್ಕಾಗಲ್ಲ, ಯತೀಂದ್ರನು ಮಾಡೋಕ್ಕಾಗಲ್ಲ, ಯಾವನು ಮಾಡೋಕ್ಕಾಗಲ್ಲ. ಅದು ಮಾಡಬೇಕಾದ್ರೆ ನಮ್ಮ ಹೈಕಮಾಂಡ್ ಮಾಡಬೇಕಾಗಿರೋದು. ಹೈಕಮಾಂಡ್ ಏನು ತೀರ್ಮಾನ ಇಲ್ಲ. ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಯತೀಂದ್ರ ಅವರು ಮತ್ತೆ ಹೈಕಮಾಂಡ್ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಉತ್ತರ ಯತೀಂದ್ರ ಅವರೇ ಕೊಡಬೇಕಾಗತ್ತೆ. ಇದಕ್ಕೆ ಉತ್ತರ ನಾನು ಕೇಳಿದ್ರೆ ನಾನೇನು ಕೊಡಲಿ? ನಾವು ಯಾವತ್ತಿದ್ರೂ ಹೇಳ್ಕೊಂಡು ಬಂದಿದ್ದೀವಿ, ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ಮುಖ್ಯಮಂತ್ರಿ ಅವ್ರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಅವ್ರು ಹೇಳಿದ್ದಾರೆ, ಏನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಒಮ್ಮೆ ಎಲ್ಲ 100 ಬಾರಿ ತಮಗೆಲ್ಲ ಹೇಳಿದ್ದಾರೆ. ಇದಾದ್ಮೇಲೆ ಇನ್ನು ಯತೀಂದ್ರ ಅವ್ರು ಹೇಳಿದ್ದಾರೆ ಅದಕ್ಕೆ ರಿಯಾಕ್ಟ್ ಮಾಡಿ ಅಂತಂದರೆ ನಾನು ರಿಯಾಕ್ಟ್ ಮಾಡೋದಿಲ್ಲ. ಅಷ್ಟು ದೊಡ್ಡವಳು ನಾನಲ್ಲ. ನೀವು ಯತೀಂದ್ರ ಅವ್ರನ್ನೇ ಹೋಗಿ ಕೇಳಿ ಅವ್ರ ಉತ್ತರ ಕೊಡ್ತಾರೆ. ಯಾಕೋ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರದಲ್ಲಿ ಮೌನ ವಹಿಸಿದ್ದಾರೆ. ಅವ್ರ ಪುತ್ರನೇ ಈ ರೀತಿ ಹೇಳಿಕೆ ಕೊಟ್ಟರು ಕೂಡ ಮೌನವಾಗೇ ಇದ್ದಾರೆ. ನೋಡಿ, ಅವರು ಒಂದು ಗಾಂಭೀರ್ಯದಲ್ಲಿ ಇದ್ದಾರೆ. ಸಿಎಂ ನಾವೇನು ಹೇಳಲಿಕ್ಕಾಗಲ್ಲ, ಅವ್ರು ಹೇಳಿದಕ್ಕೆ ನಾನು ಹೇಳಲಿಕ್ಕೆ ಕೊಡ್ಲಿಕ್ಕಾಗಲ್ಲ. ಅವ್ರು ಹೇಳಿದ್ದಾರೆ, ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಅದು ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನೀವು ಅವ್ರನ್ನೇ ಕೇಳಬೇಕು. ಅದು ಚರ್ಚೆ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅವರಿಂದ ಅವರೇ ಇರ್ತಾರೆ, ಅವರಿಂದ ಅಂತ ಇರ್ತಾರೆ, ಅವರಿಂದ ಅವರೇ ಇರ್ಬೇಕು, ಬೇರೆಯವ್ರು ಯಾರಿರ್ಲಿಕ್ಕೆ ಆಗಲ್ಲ. ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಸರ್. ಹಾಗಾದ್ರೆ 5 ವರ್ಷ ಪೂರ್ತಿ ಹೈಕಮಾಂಡ್ ಏನು ಹೇಳ್ತದೆ ಅದು ನಿರ್ಧಾರ ಅಷ್ಟೇ. ಚೀಫ್ ಮಿನಿಸ್ಟರ್ ಏನು ಹೇಳ್ತಾರೆ ಅದನ್ನು. ಕೆಲವರು ಕೂಡ ಗೊಂದಲಕ್ಕೆ ಬ್ರೇಕ್ ಬಿತ್ತು ಅಂತಿತ್ತು ಸರ್. ಬ್ರೇಕ್ ನೀವು ಭಾಳ ನನಗೆ ಪ್ರಶ್ನೆ ಕೇಳಿ ಗೊಂದಲಕ್ಕೆ ಸಿಗಾಕ್ಸೋಂಥ ಟ್ರೈ ಮಾಡಬೇಡಿ. ನಾನು ಐ ಆಮ್ ವೆರಿ ಕ್ಲಿಯರ್. ನಿಮಗೆ ಬಾರಿ ಸಾರಿಗೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೋ ಆ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಬದ್ಧರಾಗಿರ್ತೀವಿ. ಸಹಜವಾಗಿ ಯತೀಂದ್ರ ಹೇಳಿಕೆ ವಿಷಯವಾಗಿ ಡಿಕೆ ಬಣದ ಕೆಲ ಶಾಸಕರುಗಳಿಗೆ ಬೇಸರವನ್ನ ತರಿಸಿದೆ. ಕದಲೂರು ಉದಯ್ ಮಾತನಾಡಿದ್ರು, ಕುಣಿಗಲ್ ರಂಗನಾಥ್ ಕೂಡ ಮಾತನಾಡಿದ್ರು. ಸ್ಪೆಷಲಿ ಇಕ್ಬಾಲ್ ಹುಸೇನ್ ನೋಟಿಸ್ ವಿಚಾರವಾಗಿ ಕೂಡ ಪ್ರಸ್ತಾಪಿಸಿದ್ರು. ಡಿಕೆಶಿ ಯಾವಾಗ ಬೇಕಾದರೂ ಸಿಎಂ ಆಗ್ತಾರೆ, ಡಿಕೆಶಿ ಸಿಎಂ ಆಗುವ ಕಾಲ ಹತ್ತಿರವಾಗಿದೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಶೀಘ್ರದಲ್ಲೇ ಗೊಂದಲವನ್ನ ಬಗೆಹರಿಸುವಂತಹ ವಿಶ್ವಾಸವನ್ನು ಕೂಡ ಡಿಕೆ ಬಣ ವ್ಯಕ್ತಪಡಿಸಿದೆ. ಈ ಮೂಲಕವಾಗಿ ಯತೀಂದ್ರ ಹೇಳಿಕೆಗೆ ಟಕ್ಕರ್ ಕೊಟ್ಟಿದ್ದಾರೆ. ಉದಯ್ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಸಿಎಂ ಪುತ್ರ ಯತೀಂದ್ರ ಅವರು ಪದೇ ಹೇಳಿಕೆ ನೀಡ್ತಿರುವಂಥದ್ದು, ಮತ್ತೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರಂತೆ ಹೇಳಿಕೆ ನೀಡ್ತಾ ಇದ್ದಾರೆ. ಅದಕ್ಕೆ ಹೈಕಮಾಂಡ್ ಎಲ್ಲಾದರೂ ವೀಕ್ ಆಗಿದೆ ಅಂತ ಸರ್? ಯಾವ ಹೈಕಮಾಂಡು ವೀಕ್ ಆಗಿಲ್ಲ, ಅಥವಾ ಸಿದ್ದರಾಮಯ್ಯನವ್ರು ಇಳಿಬೇಕು, ನಾಯಕತ್ವ ಚೇಂಜ್ ಆಗಬೇಕು ಅಂತ ಯಾರು ಕೇಳ್ತಿಲ್ಲ. ಬಹುಶಃ ಅವ್ರು ಯಾಕೆ ಹಂಗೆ ಹೇಳ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕೆ ಆ ಥರದ್ದೇನೋ ಇಲ್ಲಿ ಪ್ರಶ್ನೆನೂ ಇಲ್ಲ, ಅಂತ ಚರ್ಚೆನೂ ನಮ್ಮಲ್ಲಿ ಆಗ್ತಿಲ್ಲ, ಪಕ್ಷದಲ್ಲೂ ಆಗ್ತಾ ಇಲ್ಲ. ಆಪ್ತ ಶಾಸಕರು ಏನಾದರೂ ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಸಿಎಂ ಅವರ ಪುತ್ರ ಪದೇ ಈ ರೀತಿ ಹೇಳಿಕೆ ನೀಡ್ತಾ ಇದ್ದಾರೆ. ಈಗ ಪಕ್ಷದಲ್ಲಿ ಎಲ್ರಿಗೂ ಒಂದೇ ಶಿಸ್ತು ಇಲ್ಲ ಅಂದರೆ, ಪಕ್ಷದಲ್ಲಿ ಇಂಥ ಏನಾದ್ರು ಬೇರೆ ಚಟುವಟಿಕೆ ಕಾಣಿಸಿದ್ರೆ ಎಲ್ರಿಗೂ ನೋಟಿಸ್ ಕೊಡ್ತಾರೆ, ಎಲ್ಲರ ಮೇಲೂ ಕ್ರಮ ತಗೋತಾರೆ. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ, ಅದರಲ್ಲೇನು ಅವರು ಇವರು ಅನ್ನುವಂಥ ಮುಲಾಜೇನು ಬರಲ್ಲ. ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ, ನಮ್ಮ ವರಿಷ್ಠರು ಸಮರ್ಥವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಯಾರೂ ವರಿಷ್ಠರ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನು ಅವ್ರು ತಿಳ್ಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಅರಿತ್ಕೋಬೇಕಂತ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಮಾತಾಡೋದಕ್ಕೆ ಸ್ವತಃ ಶಾಸಕ ಕುಣಿಗಲ್ ರಂಗನಾಥ್ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಪದೇ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆ ನೀಡ್ತಿರುವಂಥದ್ದು ತಾವೇನು ಹೇಳ್ತೀರಿ? ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ,
ನಮಗೇನು ಯಾವ ರೀತಿ ವರಿಷ್ಠರು ಹೇಳ್ತಾರೆ ಅದರಂತೆ ತಲೆ ಬಾಗಿಸಿ ನಡೆಯುವಂಥ ಕೆಲಸ. ನಮ್ಮ ಜವಾಬ್ದಾರಿ ಇವತ್ತು ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗದಲೇ ಅವ್ರ ಸಮಸ್ಯೆಗಳನ್ನು ಪರಿಹಾರ ಕೊಡೋಂಥ ಚಿಂತನೆಯಲ್ಲಿ ಸ್ಪಂದಿಸುವಂಥ ಒಂದು ದಿಕ್ಕಿನಲ್ಲಿ ಹೋಗಬೇಕು. ಅದರಂತೆ ನಾವು ಸದನಕ್ಕೆ ಪ್ರತಿದಿನ ಅಟೆಂಡ್ ಮಾಡಿ ನಾವು ಯಾವ ರೀತಿ ನಮ್ಮ ತಾಲೂಕಿನ ಸಮಸ್ಯೆಗಳು, ನಮ್ಮ ಜಿಲ್ಲೆ ಸಮಸ್ಯೆಗಳನ್ನು ತೆಗೆದುಕೊಂಡು ಮಂತ್ರಿಗಳ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ ಎಲ್ಲ ರೀತಿ ಚರ್ಚೆ ಮಾಡಿ ನಿವಾರಣೆ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೈಕಮಾಂಡ್ ಘೋಷಿಸಿರುವ ಕದನ ವಿರಾಮವನ್ನು ಪದೇ ಪದೇ ಯತೀಂದ್ರ ಅವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ನಾನು ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ, ಅವ್ರು ಮಾಡಿದರೆ ಚಮತ್ಕಾರ, ನಾವು ಮಾಡಿದರೆ ಬಲಾತ್ಕಾರ ಅಂತ. ನೋ ಕಾಮೆಂಟ್ಸ್.